ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ದೇಹ ಕರೆಕ್ಟಾಗಿ ಚಲನೆ ಆಗಬೇಕಾದ್ರೆ 6 ಚಕ್ರಗಳು ಆಕ್ಟಿವೇಶನ್ ಆಗಿರಬೇಕು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಷಟ್ಚಕ್ರ ಉಪಾಸನೆಯಲ್ಲಿ ಒಂದು ಚಕ್ರ ಕೆಟ್ಟರೂ ಕಷ್ಟ. ಎಲ್ಲ ರೋಗಗಳಿಗೂ ಒಂದೇ ಮದ್ದು ಅನ್ನಲ್ವಾ? ಅಂಥ ಒಂದು ಪರಬ್ರಹ್ಮನ ಅನುಗ್ರಹವನ್ನು ನೀವೆಲ್ಲ ಪಡಿಬೇಕಾದ್ರೆ ಅಂಥ ಒಂದು ಆಯುರ್ಬ್ರಹ್ಮ ಇವತ್ತು ಒಂದು ಸೃಷ್ಟಿಯಾಗಿದೆ. ಇದರಲ್ಲಿ ಒಂದೊಂದು ಸಣ್ಣದಕ್ಕೂ ನೀವು ಆಮಶಂಕೆ ಆಗಿದ್ದರೂ ಪರಿವರ್ತನೆ, ದಪ್ಪಗಿದ್ರೂ ಪರಿವರ್ತನೆ, ಅನಾರೋಗ್ಯದಲ್ಲಿ ನಳುತ್ತಾ ಇರತಕ್ಕಂಥ ಒಂದು ಚೇತರಿಸ್ಕೋಬೇಕು ಅಂದರೆ ಪರಿವರ್ತನೆ, ದೇಹದಲ್ಲಿ ಜೀರ್ಣ ಆಗದೇ ಇದ್ದರೂ ಪರಿವರ್ತನೆ, ಶುಗರ್ಗೆ ಆಗದೇ ಇರತಕ್ಕಂಥ ಪರಿವರ್ತನೆ, ಅನಾಥೋ ದೇವರಕ್ಷಕ ಕಾಪಾಡೋನು ಯಾರಾದರೂ ಬರ್ತಾನಾ ಭಗವಂತ ಅಂದರೆ ಇನ್ನು ಬಂದಿರತಕ್ಕಂಥದ್ದು ಆಯುರ್ವೇದ ಪ್ರಾಡಕ್ಟು ಆಯುರ್ಬ್ರಹ್ಮದಿಂದ ಮಾತ್ರ ಸಾಧ್ಯ. ಆಮೇಲೆ ಇದರಲ್ಲಿ ಭಾಳ ಜನ ದೇರದವರು ಒಂದಷ್ಟು ಜನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವುದು ನಂಬೇಡಿ, ಬ್ರಹ್ಮಾಂಡ ಗುರುಗಳು ಎಲ್ಲಿ ಕೂತಿದ್ದಾರೆ ಅದೇ ಒರಿಜಿನಲ್. ಅದಕ್ಕೋಸ್ಕರ ಬ್ರಹ್ಮಾಂಡ ಗುರುಗಳ ಮುಖಾಂತರ ನಾನು ನಿಮ್ಮ ಅಂಬಾಸಿಡರ್ ಮುಖಾಂತರವಾಗಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ತಲೆ ಕೆಡಿಸ್ಕೋಬೇಡಿ. ಬರೀ ಕರ್ನಾಟಕ ಅಷ್ಟೇ ಇಲ್ಲ, ಭಾರತ ದೇಶದ ಒಂದು ಪ್ರಯತ್ನಕ್ಕೆ ಒಂದು ಮುಡಿಪಾಗಿಟ್ಟು ಇದನ್ನು ವಿದೇಶದಲ್ಲೂ ತೊಗೊಂಡು ಹೋಗಬೇಕು ಅನ್ನೋ ಪ್ರಯತ್ನಗಳು ಇದೆ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಭಾಳ ಸಂತೋಷ. ಇವತ್ತಿನ ದಿವಸ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಅನಾರೋಗ್ಯದಿಂದ ನಳುತ್ತಾ ಇರತಕ್ಕಂಥ ಮನುಷ್ಯನಿಗೆ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಅಂತ ಕರೀತಾರೆ. ಎಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದಲ್ಲಿ ಯುಗ ಕಾಲದಿಂದ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ಈ ಆರೋಗ್ಯವನ್ನು ಯಾರಾದರೂ ಕಂಡುಹಿಡಿದವರು ಅಂದರೆ ಸೂರ್ಯನಾರಾಯಣ ಸ್ವರೂಪ. ಅದಕ್ಕೆ ಭಗವಂತನ ಕೃಪಾಶೀರ್ವಾದದಲ್ಲಿ ಆದಿನಾರಾಯಣ ವಿಷ್ಣುಂ ಬ್ರಹ್ಮಾನಂದ ವಸಿಷ್ಠಕಂ ಶ್ರೀಮನ್ಮಾರುತಿ ಮಂದೇ ರಾಮದಾಸಂಚಕ ಶ್ರೀಧರಂ ಅಂತ ಕರೀತಾರೆ. ಮನುಷ್ಯನಿಗೆ ಆರೋಗ್ಯವಿಲ್ಲದರೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಆರೋಗ್ಯ ಇದ್ದರೇನೆ ಐಶ್ವರ್ಯ ಅಭಿವೃದ್ಧ್ಯರ್ಥಂ. ಒಬ್ಬ ಮನುಷ್ಯ ಏನಾದರೂ ಮುಂದೆ ಸಾಧಿಸಬೇಕಾದ್ರೆ ಅವನು ಚೆನ್ನಾಗಿರಬೇಕು. ಅವನು ಚೆನ್ನಾಗಿರೋದಕ್ಕೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಪರಿಸ್ಥಿತಿಗಳು ಕೆಟ್ಟು ಹೋಗದಾಗ ಎಲ್ಲೋ ಹೋಗ್ತಾರೆ. ಅಲೋಪತಿಗೆ ಹೋಗ್ತಾರೆ, ಇಂಗ್ಲೀಷ್ ಮೆಡಿಸಿನ್ ಅಂತಾರೆ, ಹೋಮಿಯೋಪತಿ ಅಂತಾರೆ, ಎಲ್ಲ ಹೋಗ್ತಾರೆ. ಆರೋಗ್ಯದಲ್ಲಿ ಅವರೋಹಣವನ್ನು ಮಾಡಿರತಕ್ಕಂಥದ್ದು ಯಾರಾದರೂ ಇದ್ದರೆ ಆರೋಗ್ಯವನ್ನು ಕಂಡುಹಿಡಿದಕ್ಕಂಥದ್ದು ಧನವಂತ್ರಿ. ಸ್ವತಃ ಆರೋಗ್ಯ ದೇವತೆಗಳಾಗಿ ಅಶ್ವಿನಿ ದೇವತೆಗಳು ಅಸ್ತು ಅನ್ನಬೇಕು. ಅದಕ್ಕೆ ಇವ್ರನ್ನೆಲ್ಲ ಯಾರಾದರೂ ಸೃಷ್ಟಿ ಮಾಡಿದ್ರು ಅಂದರೆ ಪರಬ್ರಹ್ಮನೇ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಆಯುರ್ಬ್ರಹ್ಮ ಅಂತ, ಆಯುರ್ವೇದದ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟು ಅಂತ ಅನ್ಕೋಬಾರ್ದು, ಇದು ಎಲ್ರಿಗೂ ಮದ್ದು. ಎಲ್ಲ ಅನಾಥವಾಗಿರ್ತಕ್ಕಂಥ ನಮಗೆ ದೇವರಕ್ಷಕ. ಎಲ್ಲ ಅನಾರೋಗ್ಯಗಳಿಗೆ, ಎಲ್ಲ ವ್ಯಾಧಿಗಳಿಗೆ ಆರೋಗ್ಯವೇ ದೇವರು. ಇಂಥ ಆಯುರ್ಬ್ರಹ್ಮನ ಕಂಡಿಡ್ತಕ್ಕಂಥ ವಿಶೇಷತೆ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ಹುಡುಗ ಭರತ್ ಅಂತವನು ಒಂದು ಸಾಧನೆ ಮಾಡಿದ. ಆಯುರ್ಬ್ರಹ್ಮ ಅಂತಕ್ಕಂಥ ಒಂದು ಪ್ರಾಡಕ್ಟು ಮೈಸೂರು ಮುಖಾಂತರ ಪ್ರಯತ್ನ ಪಟ್ಟಿರೋದು 5 ವರ್ಷದ ಸತತ ಪ್ರಯತ್ನಕ್ಕೆ ಈಗ ಒಂದು ಬಲ ಸಿಕ್ಕಿರೋದು ಪ್ರಶಾಂತ್ ಬಾಬು ಮುಖಾಂತರ. ಭರತ್ ಮತ್ತು ಪ್ರಶಾಂತ್ ಬಾಬು ಇಬ್ಬರೂ ಸೇರಿ ಆಯುರ್ಬ್ರಹ್ಮ ಅಂತ ಒಂದು ಪ್ರಾಡಕ್ಟನ್ನು, ಅಂದರೆ ಇದು ಪ್ರಾಡಕ್ಟ್ ಅನ್ನೋಕ್ಕಿಂತ ಒಂದು ಔಷಧಿ, ಒಂದು ಮಾರ್ಗ, ಒಂದು ಜೀವನಾಂಶ. ನಿಮ್ಮೆಲ್ಲರಿಗೂ ಎಲ್ಲ ರೋಗಗಳಿಗೂ ಒಂದೇ ಮದ್ದು ಅನ್ನಲ್ವಾ? ಅಂಥ ಒಂದು ಪರಬ್ರಹ್ಮನ ಅನುಗ್ರಹವನ್ನು ನೀವೆಲ್ಲ ಪಡಿಬೇಕಾದ್ರೆ ಅಂಥ ಒಂದು ಆಯುರ್ಬ್ರಹ್ಮ ಇವತ್ತು ಒಂದು ಸೃಷ್ಟಿಯಾಗಿದೆ. ಬರೀ ಕರ್ನಾಟಕ ಅಷ್ಟೇ ಇಲ್ಲ, ಭಾರತ ದೇಶದ ಒಂದು ಪ್ರಯತ್ನಕ್ಕೆ ಒಂದು ಮುಡಿಪಾಗಿಟ್ಟು ಇದನ್ನು ವಿದೇಶದಲ್ಲೂ ತೊಗೊಂಡು ಹೋಗಬೇಕು ಅನ್ನೋ ಪ್ರಯತ್ನಗಳು ಇದೆ. ಇದಕ್ಕೆಲ್ಲ ಒಂದು ಸಾಧನೆ, ಒಂದು ಮೆಟ್ಲು. ಆ ಒಂದೊಂದೇ ಮೆಟ್ಲಲ್ಲಿ ಇಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ. ಯಾರೋ ಭರತ್ ಮತ್ತು ಪ್ರಶಾಂತ್ ಬಾಬು, ಭರತ್ ರಾಜ್, ಪ್ರಶಾಂತ್ ಬಾಬು. ಸೊ ಇವರಿಬ್ಬರಿಗೂ ಭಗವಂತನ ಅನುಗ್ರಹದಿಂದ, ಆಂಜನೇಯ ಕೃಪಾಶೀರ್ವಾದದಿಂದ ಆಯುರ್ಬ್ರಹ್ಮ ಅಂತಕ್ಕಂಥ ಅವರು ಇಟ್ಟಿರ್ತಕ್ಕಂಥ ಬ್ರಹ್ಮ ಪಿತಾಮಹ ಅಂತಹ ಒಂದು ಹೆಸರು ಬಹಳ ಸಂತೋಷವಾಗಿತ್ತು. ಈ ಆಯುರ್ವೇದದ ಪ್ರಾಡಕ್ಟು ನಿಮಗೆಲ್ಲರಿಗೂ ಒಳ್ಳೆಯದಾಗಕ್ಕೆ ನಾನೇ ನಿಂತುಕೊಂಡು ನಿಮಗೆಲ್ಲರಿಗೂ ದಾರಿದೀಪವಾಗಿ ತೋರಿಸ್ತೀನಿ. ನೀವು ಹೀಗೆ ಮಾಡಬೇಕು, ಗಮನ ಇಟ್ಕೊಳ್ಳಿ. ಸಾಧಾರಣವಾಗಿ ಎಲ್ಲರೂ ಏನಂತಾರೆ ಅಂದರೆ, ಒಂದು ಅಲೋಪತಿ ತೊಗೊಂಡ್ರೆ ಇವತ್ತು ವಾಸಿ ಆಗ್ಬೋದು, ತಕ್ಷಣಕ್ಕೆ ವಾಸಿ ಆಗಬಹುದು, ಆದರೆ ಜೀವನ ಬುಡದ ಸಮೇತ ತೆಗೆದುಹಾಕೋದು ಯಾವುದೋ ಆಯುರ್ವೇದ ಮಾತ್ರ. ಅಂಥ ಒಂದು ಆಯುರ್ವೇದದ ಪ್ರಾಡಕ್ಟ್ಸು ನಾವೆಲ್ಲ ತೆಗಿಬೇಕು ಅಂದರೆ ಬೇರೆ ಸಮೇತ ಆ ರೋಗ ರುಜಿನಗಳು ತೆಗೆದು ಹಾಕಬೇಕು. ಜಗತ್ತಲ್ಲಿ ತಿಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ವಾತ ಪಿತ್ತ ಕಫ ಬಹಳ ಮುಖ್ಯ. ವಾತ ಪಿತ್ತ ಕಫ ಅಂದ್ರೇನೋ ಮೂರೇ ನಾಡಿ, ಎಕ್ಸ್ಟ್ರಾ ನಾಡಿಗಳು ಯಾವುದೂ ಇರಲ್ಲ. ಈ ವಾತ ಪಿತ್ತ ಕಫಕ್ಕೆ ಯಾರಾದರೂ ಇದ್ದರೆ ಮದ್ದು ಅದರಲ್ಲಿ ಕಾಳುಮೆಣಸು, ಶುಂಠಿ, ಅದು ಒಣಶುಂಠಿ, ಜ್ಞಾಪಕ ಇಟ್ಕೊಳ್ಳಿ, ಶುಂಠಿ. ಅದಾದಮೇಲೆ ಪಿಪ್ಪಲಿ ಅಂತ ಕರಿತೀವಿ, ಲಾಂಗ್ ಪೆಪ್ಪರ್ ಅಂತ ಕರಿತೀವಿ. ಈ ಮೂರೂ ತಿಂದ ಮೇಲೆ, ತಿಂದ ತಕ್ಷಣ ಖಾರ ಬರಲ್ಲ, ತಿಂದ ಮೇಲೆ ಎಷ್ಟೊತ್ತಾದ ಮೇಲೆ ಘಾಟು ಬರೋದು. ಇದೆಲ್ಲ ಎಲ್ಲಿದೆ ಪ್ರಾಡಕ್ಟು? ತುಪ್ಪದ ಸಮೇತ ಸೇರಿಸಿದಾಗ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಇಂಗ್ಲೀಷ್ನವರು ಬಹಳ ಜನ ನಮ್ಮಲ್ಲಿ ಕದ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟರು. ಏನು ಮಾಡೋದು, ದೊಡ್ಡ ಶಿಖಾಮಣಿಗೆ, ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್. ಆಯುರ್ವೇದ ಮಾತ್ರ ಭಾರತ ದೇಶ ಸನಾತನ ಧರ್ಮದಲ್ಲಿ ಉಳಿತಕ್ಕಂಥದ್ದು ಆಯುರ್ವೇದ ಪ್ರಾಡಕ್ಟ್. ಅದಕ್ಕೆ ಎಲ್ಲರೂ ಹಿತ್ಲು ಗಿಡ ಮದ್ದಲ್ಲ ಅನ್ಬೇಡಿ. ನಮ್ಮಲ್ಲಿರೋ ಆಯುರ್ವೇದ ಪ್ರಾಡಕ್ಟು ಭಾರತ ದೇಶದಲ್ಲಿ ಎಷ್ಟೋ ಇದೆ.
ಅಂಥದ್ರಲ್ಲಿ ಸರಿಯಾಗಿ ಮಾಡ್ಕೊಂಡು ಹೋಗೋರಿಗೆ ಮಾತ್ರ ನನ್ನ ಸಹಕಾರ ಸಹಯೋಗ. ಅದಕ್ಕೆ ಕೆಲವರು ಮಾಡ್ಕೊಂಡು ಹೋಗುವಾಗ ಏನು ಮಾಡ್ಬಿಡ್ತಾರೆ, ಅಯ್ಯೋ ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಅಂತ ಮಿಶ್ರಣ ಮಾಡ್ಬಿಡ್ತಾರೆ. ಪಾಪ ಭರತ್ ಪ್ರಶಾಂತ್ ಬಾಬು ಮಿಶ್ರಣ ಆಗಬಾರ್ದು. ಜನಕ್ಕೋಸ್ಕರ ಅದೆಷ್ಟೇ ಕಾಸ್ಟ್ಲಿ ಆಗಲಿ ಆಯುರ್ವೇದ ಪ್ರಾಡಕ್ಟ್ಸು ಸೇರಿಸಿ ಇವರಿಗೆ ಎಲ್ಲ ರೋಗಗಳಿಗೂ ಮದ್ದನ್ನು ಹುಡುಕೋಣ ಅಂತ ಒಂದು ಪ್ರಯತ್ನವನ್ನು ಮಾಡಿ ಆಯುರ್ಬ್ರಹ್ಮ ಅಂತ ಮಾಡಿದ್ದಾರೆ. ಇದರಲ್ಲಿ ಒಂದೊಂದು ಸಣ್ಣದಕ್ಕೂ ನೀವು ಆಮಶಂಕೆ ಆಗಿದ್ರು ಪರಿವರ್ತನೆ, ದಪ್ಪಗಿದ್ರು ಪರಿವರ್ತನೆ, ಅನಾರೋಗ್ಯದಲ್ಲಿ ನಳುತ್ತಾ ಇರತಕ್ಕಂಥ ಒಂದು ಚೇತರಿಸ್ಕೋಬೇಕು ಅಂದರೆ ಪರಿವರ್ತನೆ, ದೇಹದಲ್ಲಿ ಜೀರ್ಣ ಆಗದೇ ಇದ್ರೂ ಪರಿವರ್ತನೆ, ಶುಗರ್ಗೆ ಆಗದೇ ಇರತಕ್ಕಂಥ ಪರಿವರ್ತನೆ, ತೀರ್ಥ ಹಾಕೊಳ್ಳೋನು ಬಿಡಿಸೋದು ಹೆಂಗಪ್ಪ ಅಂದರೆ ಅದಕ್ಕೂ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ. ಒಂದೊಂದೇ ಪ್ರಯತ್ನ ಪಡ್ತಾ ಬಂದಾಗ ಆ ಕಾಲದಿಂದ ಈ ಕಾಲದವರೆಗೂ ಪ್ರಯತ್ನ ಪಟ್ಟಾಗ ಒಂದು ಪರ್ಫೆಕ್ಟ್ ಜೆಂಟಲ್ಮೆಂಟ್ ಆಗಬೇಕು. ಅದಕ್ಕೆ ಈ ಒಂದು ಪರ್ಫೆಕ್ಷನ್ನು ಇವತ್ತು ಎಲ್ಲ ಆಯುರ್ವೇದ ಪ್ರಾಡಕ್ಟ್ಸಲ್ಲೂ ಆಯುರ್ಬ್ರಹ್ಮ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಡಕ್ಟ್ನ ತಯಾರು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು 108 ಪ್ರಾಡಕ್ಟ್ಗಳಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಫಸ್ಟ್ ಒಂದು 25, ಅದಾದ ಮೇಲೆ ಒಂದು 30, ಅಂದರೆ ಭಾಳ ಶೇಖರಣೆ ಮಾಡಬೇಕು ನೋಡಿ. ನೀವೆಲ್ಲ ಏನಂತೀರಾ, ಇಂಗ್ಲೀಷ್ ಮೆಡಿಸಿನ್ನು ಭಾಳ ಸ್ವಲ್ಪ ಚೀಪು ಟಕ್ಕಂತ ತೊಗೊಂಡ್ಬಿಡ್ತೀರಾ. ತಗೊಳ್ಳೋದು ಅಷ್ಟೇ, ಕಾಸ್ಟ್ಲಿ ಮೆಡಿಸಿನ್ಸು ಕಾಡಲ್ಲಿ ಹುಡುಕಬೇಕು, ಪ್ರತಿ ಒಂದು ಮೂಲಕ್ಕೆ ತರಬೇಕು, ಇಂಥ ದಿವಸನೇ ತೆಗಿಬೇಕು. ಆ ಗಿಡ ಆ ವಾತಾವರಣದಲ್ಲಿ ಆ ಪ್ರಕೃತಿಗೆ ಅವತ್ತೇ ಸಿಗೋದು. ಅದೆಲ್ಲ ಕಷ್ಟಪಟ್ಟು ಶೇಖರಣೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಇಷ್ಟು ಆಯುರ್ವೇದ ಪ್ರಾಡಕ್ಟ್ ಮಾಡೋಕ್ಕೆ ಎಷ್ಟು ಕಷ್ಟ. ಅದಕ್ಕೆ ರೋಗ 108 ಆಗಿರೋದು ಯಾರಿಂದ? ಶನೇಶ್ವರನು ರಾಹು ಸೇರಿದಾಗ. ಆ ಪರಿವರ್ತನೆ ಇನ್ನ ಮೇಲೆ ನಿಮಗೆಲ್ಲ ಅನಾಥೋ ದೇವರಕ್ಷಕ ಕಾಪಾಡೋನು ಯಾರಾದರೂ ಬರ್ತಾನಾ ಭಗವಂತ ಅಂದರೆ ಇನ್ನು ಬಂದಿರತಕ್ಕಂಥದ್ದು ಆಯುರ್ವೇದ ಪ್ರಾಡಕ್ಟು ಆಯುರ್ಬ್ರಹ್ಮದಿಂದ ಮಾತ್ರ ಸಾಧ್ಯ. ಆಮೇಲೆ ಇದರಲ್ಲಿ ಭಾಳ ಜನ ದೇರದವರು ಒಂದಷ್ಟು ಜನ ಡೂಪ್ಲಿಕೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವುದು ನಂಬೇಡಿ, ಬ್ರಹ್ಮಾಂಡ ಗುರುಗಳು ಎಲ್ಲಿ ಕೂತಿದ್ದಾರೆ ಅದೇ ಒರಿಜಿನಲ್. ಅದಕ್ಕೋಸ್ಕರ ಬ್ರಹ್ಮಾಂಡ ಗುರುಗಳ ಮುಖಾಂತರ ನಾನು ನಿಮ್ಮ ಅಂಬಾಸಿಡರ್ ಮುಖಾಂತರವಾಗಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಹೇಳಬೇಕಾದ್ರೆ ನಾಳೆ ಬಂದು ನೀವು ಕೇಳ್ಬೋದು. ಆಮೇಲೆ ಇದು ಯಾರನ್ನಾದ್ರೂ ತಗೋಬೇಕಾ, ಕೇಳದೆ ತಗೋಬೇಕಾ ಅಂತಲ್ಲ. ಕೆಲವರು ಕೇಳ್ದೇನೆ ತಗೋಬೋದು. ಧೈರ್ಯ ಸಾಹಸ ಲಕ್ಷ್ಮಿ ಧಾರಾಳವಾಗಿ ತಗೋಬೋದು. ಏನೋ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೂ ತಗೋಬೋದು, ಏನು ಯೋಚನೆ ಇಲ್ಲ. ಆದರೂ ಕೆಲವು ಡೌಟ್, ಅನುಮಾನಂ ಪೆದ್ದ ರೋಗ. ನಂಬಿಕೆ ಬಹಳ ಮುಖ್ಯ. ಅದಕ್ಕೆ ನಂಬಿಕೆಯೇ ದೇವರು. ನಮ್ಮಲ್ಲಿ ಈ ನಂಬಿಕೆ ಇವತ್ತಿಗೂ ಸನಾತನ ಭಾರತ ದೇಶದಲ್ಲಿ ಉಳಿಸ್ಕೊಂಡಿರೋದ್ರಿಂದ ಇಂಥ ಒಂದು ನಂಬಿಕೆನ ಭಾರತ ದೇಶ ಬಿಟ್ಟು ಎಲ್ಲೂ ಸಾಧ್ಯವಿಲ್ಲ. ಸೊ ಅದಕ್ಕೆ ಇಡೀ ಭೂಮಂಡಲಕ್ಕೆ ಪೂಜಾ ಮಂದಿರ ಯಾವುದಾದ್ರು ಸನಾತನ ಧರ್ಮ ಇದ್ದಿದ್ರೆ ಅದು ಭಾರತ ದೇಶ ಮಾತ್ರ. ಅದಕ್ಕೆ ಇನ್ನು ಮುಂದೂ ದೇರಿದ್ರದವರು ಬಹಳ ಜನ ನಮಗೆ ಕಾಯ್ಕೊಂಡು ಸಾಯಿಸಕ್ಕೆ ಏನೇನೋ ವೈರಸ್ಗಳು ಏನೇನೋ ಮಾಡ್ತಾರೆ. ಅದಕ್ಕೆ ಆ ಕಾಲದಲ್ಲಿ ಏನು ಹೇಳ್ತಿದ್ವಿ, ಹಳಸಿದನ್ನ ತಿನ್ರೋ, ನೆನ್ನೆ ಅನ್ನ ತಿನ್ನಿ. ಬ್ಯಾಕ್ಟೀರಿಯಾ ಎಷ್ಟು ಬ್ಯಾಕ್ಟೀರಿಯಾನ ನಮ್ಮಲ್ಲಿರುತ್ತೋ ಬ್ಯಾಕ್ಟೀರಿಯಾ ಕ್ಯಾನ್ ಕಿಲ್ ಎವ್ರಿ ಬ್ಲಡಿ ವೈರಸ್ ಅಂತ ಹೇಳುತ್ತೆ. ಯಾವ ವೈರಸ್ ಅದು ತೆಗಿತಾ ಇತ್ತು. ಅದಕ್ಕೆ ಚೆನ್ನಾಗಿ ಕಿವುಚಿ ಅನ್ನನ ಹಳಸಿದಣ್ಣನ ಒಂದಷ್ಟು ನೀರು ಹಾಕ್ಕೊಂಡು ಮೊಸರು ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರ್ತದೆ. ರುಚಿ. ಅದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು. ಆಮೇಲೆ ಎಲ್ಲರೂ ನೀವೆಲ್ಲ ಮಾಡ್ತಿರೋದು ಏನು ಗೊತ್ತಾ, ಯಾರೂ ಅಡುಗೆನೇ ಮಾಡ್ತಿಲ್ಲ. ತಿಂಡಿ ತಿಂತಾ ಇದ್ದೀರಾ ಹೋಟ್ಲಲ್ಲಿ, ರೋಡಲ್ಲಿ ಮಧ್ಯಾಹ್ನ ತಿಂತೀರಾ, ಸಾಯಂಕಾಲನೂ ಹೊರಗಡೆ ತಿಂತೀರಾ, ರಾತ್ರಿನೂ ತಿಂತೀರಾ. ಹುಟ್ಟಿದ ಮಗುವಿಂದ ಎಲ್ಲರೂ ಆಚೆ ತಿಂತಿರೋದ್ರಿಂದ ನೆಕ್ಸ್ಟ್ ಬರೋ ರೋಗಕ್ಕೆ ನೀವೇ ತುತ್ತು ಹಾಕ್ತೀರಾ. ಅದಕ್ಕೆ ನಿಮ್ಮಂಥ ದಡ್ಶಿಕಾಮಣಿಗಳಿಗೆ ರೋಗ ಬರ್ಸ್ಕೊಳಕ್ ಮೊದಲೇ ಆಯುರ್ಬ್ರಹ್ಮ ಅಂತ ಒಂದು ಸೃಷ್ಟಿ ಮಾಡಿ ಆ ರೋಗ ರುಜಿನಗಳಿಗೆ ಒಂದು ಪರಿಹಾರ, ಪರಿವರ್ತನೆ, ದಾರಿದೀಪ ಶಾಶ್ವತವಾಗಿ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಳ್ಳೋಕ್ಕೆ ಈ ಆಯುರ್ವೇದ ಬ್ರಹ್ಮದ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಅದಕ್ಕೆ ನಾನು ಇವರಿಬ್ಬರಿಗೂ ಒಂದು ಸಹಕಾರವಾಗಿ ಈ ವಿಶೇಷವಾಗಿರ್ತಕ್ಕಂಥ ಭರತ್ರಾಜು ಮತ್ತು ಪ್ರಶಾಂತ್ ಬಾಬು ಇಬ್ಬರಿಗೂ ಆಯುರ್ವೇದ ಬ್ರಹ್ಮದಕ್ಕೆ ಮುಖಾಂತರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೂ ಕಾಪಾಡಲಿ. ಅದಕ್ಕೆ ನೀವೆಲ್ಲರೂ ಒಂದು ದಾರಿಯಾಗಿ ಒಂದೊಂದೇ ಪ್ರಾಡಕ್ಟ್ಸ್ ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಕೇಳಿ ಮಾಡಿ ತಗೊಳ್ತಕ್ಕಂಥ ಅವಕಾಶ ಏನೇ ಇದ್ರು ನನ್ನೂ ಪ್ರಶ್ನೆ ಮಾಡ್ಬೋದು. ಫಸ್ಟ್ ಕ್ಲಾಸಾಗಿ ನಾನು ಹೇಳ್ದಂಗೆ ನೀವು ಹೋದರೆ ಆರೋಗ್ಯವಾಗಿರ್ತೀರಾ. ಭಾರತ ಸನಾತನ ಧರ್ಮದಲ್ಲಿ ಎಂಥ ರೋಗ ರುಜಿನ ಬಂದ್ರು ನೋಡಿ, ನಾನು ಮಾಸ್ಕು ಹಾಕೊಂಡಿಲ್ಲ, ಯಾವ ಇಂಜೆಕ್ಷನ್ ದೇರಿದ್ರನ್ನ ಹಾಕೊಂಡಿಲ್ಲ, ಗಟ್ಮುಟ್ಟಿಗೆ ಇಲ್ವೇ. ಹಾಗೆ ನೀವು ಗಟ್ಮುಟ್ಟಿಗೆ ಇರಬೇಕು ಅಂದರೆ ಆ ಕಾಲದಿಂದ ನಮ್ಮ ಅಜ್ಜಿ ತಾತಂದ್ರೆ ಹೇಳ್ಕೊಂಬಂದಿರೋದೇ ವಿಶೇಷ. ಇಂಥ ಒಂದು ಆಯುರ್ಬ್ರಹ್ಮ ಪ್ರಾಡಕ್ಟ್ಗೆ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಹೇಳ್ತಾ ಹೋಗ್ತೀವಿ. ನೋಡಿ, ಶುಗರ್ಗೆ ಬೇಕಾ, ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರ್ಬೇಕಾ, ಚರ್ಮ ವ್ಯಾಧಿಗಳು ಏನಾದರೂ ಇದೆಯಾ, ಅದೇ ರೀತಿ ಮಕ್ಕಳಿಗೆ ಜೀರ್ಣಶಕ್ತಿ ಆಗ್ತಿಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ನರದೌರ್ಬಲ್ಯ, ಎಂಥದೋ ವಿಶೇಷವಾಗಿರೋ ನರದೌರ್ಬಲ್ಯ, ಎಂಥದ್ದೋ ಅಕಸ್ಮಾತ್ ಸನ್ ಸೋರಿಯಾಸಿಸ್ಸಿಂದ ಒದ್ದಾಡ್ತಿರ್ತೀರ, ಅಥವಾ ಯಾವುದೇ ಕಾರಣಕ್ಕೂ ಬ್ಲಡ್ಡಿಂದ ಅಯ್ಯೋ ಜಾಸ್ತಿ ಸೇರ್ತಾ ಇಲ್ಲ ದೇಹಕ್ಕೆ, ಅನಿಮಿಕ್ ಆಗೋಗಿದ್ದೀವಿ, ಅದಕ್ಕೇನಾದರೂ ಇದೆಯಾ, ರೋಗ ರುಜಿನಗಳು ಸುಮ್ಮನೆ ಬರ್ತಾ ಇದೆ, ಊಟ ಹಸುತಾನೇ ಇಲ್ಲ ಮಗುಗೆ, ಅಂಥದಕ್ಕೆಲ್ಲ ಕಾರಣ ದೇಹ ಕರೆಕ್ಟಾಗಿ ಚಲನೆ ಆಗಬೇಕಾದ್ರೆ 6 ಚಕ್ರಗಳು ಆಕ್ಟಿವೇಶನ್ ಆಗಿರಬೇಕು. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಷಟ್ಚಕ್ರ ಉಪಾಸನೆಯಲ್ಲಿ ಒಂದು ಚಕ್ರ ಕೆಟ್ಟರೂ ಕಷ್ಟ.
ಅದಕ್ಕೆ ಒಂದೊಂದೇ ಚಕ್ರಕ್ಕೆ ಒಂದೊಂದೇ ಮೂಲಿಕೆಗಳನ್ನ ಹಾಕಿ ಮಾಡಿದಾಗ ನಮ್ಮ ಮುಖಾಂತರನು ಸಲಹೆ ತೊಗೊಂಡು ಇಂಥದ್ದೇ ಪ್ರಾಡಕ್ಟ್ ಮಾಡಿದ್ದಾರೆ. ಅದಕ್ಕೆ ಅದನ್ನು ಒಂದು 3 ತಿಂಗಳು ಕೋರ್ಸು, 6 ತಿಂಗಳು ಕೋರ್ಸು ಈ ಥರ ತಗೋಬೇಕು. ನೀವು ಪ್ರಯತ್ನ ಸತತವಾಗಿ ಮಾಡಿದ್ರೆ ಮುಂದುವರಿಸ್ತಕ್ಕಂಥ ದಿನದಲ್ಲಿ ಆಯುರ್ವೇದ ಪ್ರಾಡಕ್ಟ್ ಹಾಗೇನೆ ಫಸ್ಟ್ ಕ್ಲಾಸಾಗಿ ತಗೊಳ್ಳಿ. ಗಂಡ ಹೆಂಡತಿ ಮಕ್ಕಳೆಲ್ಲ ಸುಖವಾಗಿರಿ ಅಂತ ಈ ಮುಖಾಂತರ ಹೇಳ್ತಾ, ಬ್ರಹ್ಮಸ್ವರೂಪ ಬ್ರಹ್ಮಕೃಪಾಶೀರ್ವಾದ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಮುಖಾಂತರ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ.